ರನ್ ಅಂತಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆತ್ತಮ್ಮ ಕ್ಷಮಸೋ ಅಣ್ಣ ಗೋ ಲಾವಾದವ್ರ ಬರೀ 12-15 ಸಾವಿರ ರೂಪಾಯಿ ಒಳಗೆ ಇಂಥ ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ಯಾರ. ಕಂಪೇರ್ ಮಾಡಿದ್ರೆ ಬೇರೆ ಬ್ರಾಂಡ್ಸಿಗೆ ಯಾರು ಕೊಡಾಕ್ ಕುಂತಿಲ್ಲ. ಅಂದ್ರ ಅಂತ ಹೆವಿ ಫೀಚರ್ಸ್ ಸ್ಮಾರ್ಟ್ ಫೋನ್ ಒಳಗ ಅದಾವ. ಅಷ್ಟ ಲೋಣ ಲುಕ್ 1 ನಂಬರ್ ಹುಚ್ಚಿಳಿಸೋದ್ ಅದಾವ. ಕಲರ್ಸ್ 1 ನಂಬರ್ ಗಿಚ್ ಅದಾವ. ಅದಾയത് ಬರೀ 2 ಕಲರ್ ಒಳಗೆ ಸದ್ಯಕ್ಕೆ ಲಾಂಚ್ ಮಾಡ್ಯಾರ. ಇಷ್ಟೆಲ್ಲಾ ಹೊಗಳೋದ ಏನ್ ಖಾಸ್ ಮಾತೈತಿ ನೋಡ್ರಿ. ಮೇನ್ ಪ್ಲಸ್ ಪಾಯಿಂಟ್ 6.67 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ. ಕೇಳ್ಬೋದು ಅಂತದೇನ್ ದೊಡ್ಡ ಮಾತೈತಾ ಅಣ್ಣ? ಬರೀ 12,000 ರೂಪಾಯಿ ಒಳಗೆ ಅಮೋಲೆಡ್ ಡಿಸ್ಪ್ಲೇ ಯಾರು ಕೊಡಂಗಿಲ್ಲ. ಅದ್ರೊಳಗೆ 120 ಹರ್ಟ್ಸ್ ಡಿಸ್ಪ್ಲೇ ಸ್ವಲ್ಪ ಬ್ರಾಂಡ್ಸ್ ಕೊಡಾಕ್ ಕುಂತಾವ. ಆದ್ರೆ ಇದ್ರ ಒಳಗೆ ಕರ್ವ್ ಡಿಸ್ಪ್ಲೇ ಕೊಟ್ಟಾರ, ಯಾವನು ಕೊಡಾಕ್ ಕುಂತಿಲ್ಲ. 5G ಐತಿ, ಪ್ರೊಸೆಸರ್ ಅಂತಂದ್ರ ಹುಚ್ಚಳಿಸೋದೈತಿ. ಮೇನ್ ಮಾತಪ್ಪ ಕ್ಯಾಮ್ರಾ ಸೆನ್ಸರ್ ಏನ್ ಚಲೋ ಐತಿ. ನೋಡಾಕ ಬಹಳ ಬಂಪಿನೆಸ್ ಕಾಣಾಕ್ ಕುಂತೈತಿ, ಆದ್ರೆ ಪಡ್ಕೊಂಡಾಕ ಚಲೋ ಬರ್ತೈತಿ. ವೈಡ್ ಆಂಗಲ್ ಮೇನ್ ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. ಔಟ್ ಆಫ್ ಫೋಕಸ್ ಐತಿ. 64 ಮೆಗಾ ಪಿಕ್ಸೆಲ್ಸ್ ದ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಐತಿ. 2 ಮೆಗಾ ಪಿಕ್ಸೆಲ್ಸ್ ದ ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್ ಐತಿ. ಚಲೋ ಫೋಟೋಗ್ರಫಿ ಮಾಡ್ಕೋಬಹುದು. LED ಫ್ಲಾಶ್, HDR, ಪರೋನಮಾ ಸಪೋರ್ಟ್ ಎಲ್ಲಾನು ಫೋಟೋಗ್ರಫಿ ಒಳಗೆ ಮಾಡ್ಕೊಂತಿದ್ದಾರ್ನು ವಿಡಿಯೋಗ್ರಫಿ ಇಲ್ಲೇ ಫುಲ್ HD ಪ್ಲಸ್ ಕೊಟ್ಟಾರ 30 FPS ಮ್ಯಾಗ. ಆದ್ರೆ ಸೆಲ್ಫಿ ಒಳಗೂ ಬಹಳ ಇಂಟ್ರೆಸ್ಟಿಂಗ್ ಇಲ್ಲೇ 2, 5, 8 ಮೆಗಾ ಪಿಕ್ಸೆಲ್ಸ್ ಯಾವ್ದು ಫಾಲ್ತು ಸೆನ್ಸರ್ ಕೊಟ್ಟಿಲ್ಲ. 16 ಮೆಗಾ ಪಿಕ್ಸೆಲ್ಸ್ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರ. ನಾನ್ ಎಕ್ಸ್ಪೆಕ್ಟೇಷನ್ ಮಾಡಾಕ್ ಕುಂತಿದ್ಯಾ ಎಲ್ಲ ಹೆಚ್ಚ ಕೊಡಾಕ್ ಕುಂತಾರಪ್ಪ ಅಂತಂದ್ರೆ 8 ಇಲ್ಲ 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಕೊಟ್ಟ ಅಲ್ಲೇ ಮುಚ್ಚ ಹಾಕ್ಬಿಡ್ತಾರ ಅಂತ ಹೇಳಿ. ಲಾವಾದವ ಯಾವ್ದಕ್ಕೂ ಹಿಂದಿಲ್ಲ, ಒಂದರ್ಗಿಂತ ಒಂದ್ ಖತರ್ನಾಕ್ ಕೊಟ್ಟಾನ. ಸೆಲ್ಫಿ ಒಳಗೂ ಫುಲ್ HD ಪ್ಲಸ್ ವಿಡಿಯೋ ರೆಕಾರ್ಡಿಂಗ್ 30 FPS ಮ್ಯಾಗ ಆಪ್ಷನ್ ಕೊಟ್ಟಾನ. ಡಿಸ್ಪ್ಲೇ ಪ್ಲಸ್ ಪಾಯಿಂಟ್, ಕ್ಯಾಮ್ರಾ ಪ್ಲಸ್ ಪಾಯಿಂಟ್, ಲುಕ್ ನೋಡಿ ಅಂತಂದ್ರೆ ಪ್ಲಸ್ ಮ್ಯಾಗ್ ಪ್ಲಸ್ ಹಾಕೊಂತ ಕುಂದರ್ರಿ. ಆದ್ರೆ ಇಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಮ್ಗೆ ಸ್ವಲ್ಪ ಡೌನ್ ಅನಿಸ್ಬೋದು. ಆಲ್ಮೋಸ್ಟ್ ಆಲ್ ಈಗ ಸದ್ಯಕ್ಕೆ 5,500 6,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಡ ಅಂತಾರೆ. ಹಂಗಂತೇಳಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಒಳಗೆ ಕಡಿಮೆ ಕೊಟ್ಟಾರ ತಿಳ್ಕೊಳಕ ಹೋಗ್ಬೇಡ್ರಿ. ಏನ್ ಟ್ರೆಂಡ್ ಒಂದ್ ವರ್ಷದ ಹಿಂದೆ ನಡೆದಿತ್ತ ಅದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದ್ರೊಳಗೂ ಕೊಟ್ಟಾರ. ಅಂದ್ರೆ 5,000 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ. ಡೀಸೆಂಟ್ಲಿ ಓಡಿಸಿದ್ರಿ 2 ದಿನ ಆರಾಮ್ ಓಡ್ತೈತಿ. 10 ಕೊಡಿಸ್ತೀರಿ ಒಂದ್ ದಿನ ಅಂದ್ರೆ ಬಂದ ಬರ್ತೈತಿ. ಬ್ಯಾಟ್ರಿಗೆ ಚಾರ್ಜ್ ಮಾಡಾಕ 33 ವೋಲ್ಟ್ ಇಂದ ವೈಡ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಾರ. ಚಲೋನೈತಲ್ಲ 5,000 mAh. ಕಡಿಮೆ ಅಂತಿರಲಿಲ್ಲ. ಪ್ರೊಸೆಸರ್ ಸ್ಮಾರ್ಟ್ ಫೋನ್ ಒಳಗೆ ಬಹಳ ಇಂಟ್ರೆಸ್ಟಿಂಗ್ ಹಿಡಿತೈತಿ. ಮೀಡಿಯಾಟೆಕ್ ಲಿಂತ ಬರೋ ಮೀಡಿಯಾಟೆಕ್ ಡೆಮಿಸಿಟಿ 6300 ಪ್ರೊಸೆಸರ್ ಕೊಟ್ಟಾರ. ಬೆಸ್ಟ್ ಪ್ರೊಸೆಸರ್ ಪಾ. ಗೇಮಿಂಗು ಡಿಸೆಂಟ್ ಆಡ್ತೀರಿ, ಪ್ರೊಸೆಸರ್ ಚಲೋ ನೋಡಿತೈತಿ, ಮಲ್ಟಿ ಟಾಸ್ಕಿಂಗು ಚಲೋ ನೋಡಿತೈತಿ. ಈ ಸ್ಮಾರ್ಟ್ ಫೋನ್ 5G ಪ್ರೂಫ್ ಆಗ್ಬಿಡ್ತೈತಿ. ಔಟ್ ಆಫ್ ದಿ ಬಾಕ್ಸ್ Android 14 ಆಪರೇಟಿಂಗ್ ಸಿಸ್ಟಮ್ ಸಿಗ್ತೈತಿ. ಪ್ಲಾನಿಂಗ್ ಅಂತ ಹಿಂಗ ಐತಿ ಕಂಪನಿದವ್ರದ Android 15 ಅಪ್ಡೇಟ್ ಕೊಡಬಹುದು ಅಂತ ಹೇಳಿ. ಇಲ್ಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟ್ ಹಿಡಿಸೋದ ರೊಕ್ಕ. ಏನು ಕಡಿಮೆ ರೇಂಜ್ ಒಳಗೆ ಇಟ್ಟಾರ ಕೇಳಿದ್ರೆ ಒಂದ್ ಸೆಕೆಂಡ್ ದಂಗ್ ಹೋಗ್ತೀರಿ ನೋಡ್ರಿಪ್ಪ. 4GB RAM 128GB ಇಂಟರ್ನಲ್ ಸ್ಟೋರೇಜ್ ಪ್ರೈಸ್ ಮಾರ್ಕೆಟ್ ಒಳಗೆ ನಾವು ನೋಡಕ್ ಹೋದಿ ಅಂದ್ರೂ 14-13 ಸಾವಿರ ರೂಪಾಯಿ ತನಕ ಸಿಗ್ತೈತಿ. ಆದ್ರೆ ಇವ್ರು ಬರೀ ಇಟ್ಟಿದ್ದ 11,999 ರೂಪಾಯಿ. ಕಾರ್ಡ್ ಏನಾರ ಹಚ್ಚಿದ್ರಿ ಇನ್ನೂ ಕಡಿಮೆನ. ಫೋನ್ ಏನಾರ ಎಕ್ಸ್ಚೇಂಜರ್ ಹೊಡ್ಕೊಂಡ್ರಿ ಮುಗದ ಹೋದ್. ಆದ್ರೆ 6GB RAM 128GB ವೇರಿಯಂಟ್ ಪ್ರೈಸ್ 12,999 ರೂಪಾಯಿ. ಹೈಯರ್ ವೇರಿಯಂಟ್ 8GB RAM 128GB ವೇರಿಯಂಟ್ ಪ್ರೈಸ್ 13,499 ರೂಪಾಯಿ. ಪ್ರೈಸ್ ನೋಡ್ರಿ, ಸ್ಪೆಸಿಫಿಕೇಶನ್ ನೋಡ್ರಿ. ಲಾವಾ ಬ್ರಾಂಡ್ ಅಂತ ಖತರ್ನಾಕ್ ಸ್ಮಾರ್ಟ್ ಫೋನ್ ಯಾವ್ದು ಈಗ ಸದ್ಯಕ್ಕೆ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಇಲ್ಲ. ರನ್ ಅಂತಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆತ್ತಮ್ಮ ಕ್ಷಮಸೋ ಅಣ್ಣ. ಲಾವಾ ಬೋಲ್ಡ್ 5G ಬಗ್ಗೆ ನಿಮ್ದೇನು ವಿಚಾರ ಐತಿ? ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ, ಅಲ್ಲೇ ಒಂದ್ಸಾರ್ತಿ ಹೊಡೋದ್ರ ಭಾಳ ಖುಷಿ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಲೈಕ್ ಹೊಡಿಬೇಕಾಗ್ತೈತಿ, ಶೇರ್ ಹೊಡಿಬೇಕಾಗ್ತೈತಿ. ಹಿಂಗೆ ವಿಡಿಯೋ ನೋಡ್ಕೊಂಡು ಕುಂದಿರ್ಬೇಕಂದ್ರೆ ಸಬ್ಸ್ಕ್ರೈಬ್ ಹೊಡೆದು ಕುಟ್ಲೇನೋ ಕೆಳ ಒಂದು ಗಂಟೆ ಬರ್ತೈತಿ, ಒತ್ತು ಬಿಡ್ರತ್ತ ಟಣ್ ಅಂತ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.